ಗೈಸ್ ವೆಲ್ಕಮ್ ಬ್ಯಾಕ್ ಟು ಫಯಾಜ್ ಮ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್. ನಾವಿವಾಗ ಹೊರಡ್ತಿರೋದು ಸುಳ್ಯದಿಂದ ಜೋಡ್ಪಾಲ್ ತನಕ. ತುಂಬ ಮಳೆ, ಭಾರಿ ಮಳೆ, ಆರ್ಭಟ. ಸುಮ್ಮನೆ ಒಂದು ನೋಡ್ಕೊಂಬರೋಣ ಹೇಗಿದೆ ಅಂತ ಹೇಳಿ. ಸೊ ನಮ್ಮ ಜೊತೆ ಇದ್ದಾರೆ ಕರಾವಳಿ, ಹಿಂದ್ಗಡೆ ಶರೀಫ್ ಅಂತ ಕಾಂಟ್ರಾಕ್ಟರ್ ಅವರು ಕೂಡ, ಮೇಸ್ತ್ರಿ ಅಂತ ಹೇಳ್ಬೋದು. ಮೇಸ್ತ್ರಿ ಅಲ್ಲ, ಕಾಂಟ್ರಾಕ್ಟರ್ ಅವರು. ಸೊ ಒಂದು ಸುಮ್ಮನೆ ಒಂದು ಸಂಜೆ ಈವ್ನಿಂಗ್ ಬೋರ್ ಆಗ್ತಿತ್ತು. ಸೊ ಹೀಗೆ ನೋಡ್ಕೊಂಡು ಹೋಗೋಣ ಅಂತ ವಯನಾಡು ಹೋಗಬೇಕಿತ್ತು, ಅದು ಕ್ಯಾನ್ಸಲ್ ಮಾಡಿಕೊಂಡು ಇವಾಗ ಜೋಡ್ಪಾಲ ತನಕ ಹೋಗಿ ಬರೋಣ ಅಂತ. ಇದು 2 ವರ್ಷ ಮೊದಲು ಒಂದು ಇನ್ಸಿಡೆಂಟ್ ಆಗಿತ್ತು, ಲ್ಯಾಂಡ್ ಇದಾಗಿರೋದು. ಸೊ ಅಲ್ಲಿ ತನಕ ಹೋಗಿ ಬರೋಣ ಅಂತ ನಾವು ಹೊರಡ್ತಾ ಇದ್ದೀವಿ. ನಿಮಗೆ ನೋಡ್ಬೋದು ಮಳೆ ಹೇಗೆ ಬರೀ ತುಂಬಾ ಮಳೆ. ಈ ಮಳೆ ಮಧ್ಯದಲ್ಲಿ ನಾವು ಹೋಗ್ತಾ ಇದ್ದೀವಿ. ಇದು ತುಂಬ ರಿಸ್ಕು, ಆದರೆ ಒಂದು ಜಸ್ಟ್ ಒಂದು ಹೋಗಿ ಬರೋಣ ಅಂತೇಳಿ ನಾವು ಹೊರಟಿದ್ದೀವಿ ಇವಾಗ. ಸೊ ಬನ್ನಿ ನೋಡೋಣ ಜೋಡ್ಪಾಲು ಫಾಲ್ಸ್ ಹೇಗೆ ಇದೆ. ಹಬ್ಬಿಕೊಳ್ಳಿ ಅಂತ ಒಂದು ಫಾಲ್ಸ್ ಇದೆ, ಆ ಫಾಲ್ಸ್ ಹೇಗಿದೆ ಅಂತ. ನಾವಿವಾಗ ಕಲ್ಲುಗುಂಡಿ ಅಂತ ಒಂದು ಸಿಟಿ ರೀಚ್ ಆದ್ವಿ, ಅದು ದಾಟ್ತಾ ಇದ್ದೀವಿ. ನೆಕ್ಸ್ಟ್ ನಮಗೆ ಸಿಗುವುದು ಸಂಪಾಜೆ ಅಂತ ಹೇಳಿ ಒಂದು ಊರು. ಅಲ್ಲೊಂದು ಚೆಕ್ ಪೋಸ್ಟ್ ಇದೆ, ಫಾರೆಸ್ಟ್ ಚೆಕ್ ಪೋಸ್ಟ್. ಅದು ಅದಾದಮೇಲೆ ಮಡಿಕೇರಿ ಘಾಟಿ ತೋರಿಸ್ತೀನಿ, ಹೋಗೋಣ. ಸೊ ಫೈನಲಿ ಇವಾಗ ನಾವು ಸಂಪಾಜೆ ಗೇಟ್ ಹತ್ರ ಇದ್ದೀವಿ, ಫಾರೆಸ್ಟ್ ಚೆಕ್ ಪೋಸ್ಟು ಹತ್ರ ಇದ್ದೀವಿ. ಇನ್ನೊಂದು 100 ಮೀಟರ್ಸ್ ಇದೆ ಅಲ್ಲಿಗೆ ರೀಚ್ ಆಗೋಕ್ಕೆ. ಮೊನ್ನೆ ಒಂದು 10 ಡೇಸ್ ಬಿಫೋರ್ ಇಲ್ಲಿ 6 ಗಂಟೆ ನಂತರ ವೆಹಿಕಲ್ಸ್ ಯಾವುದು ಬರ್ತಾ ಇರಲಿಲ್ಲ. 2 ಕಡೆಯಿಂದ, ಮಂಗಳೂರಿಂದ ಬರೋದಾದರೂ ಮಡಿಕೇರಿಯಿಂದ ಈ ಕಡೆ ಬರೋದಾದರೂ ಯಾವುದೇ ವೆಹಿಕಲ್ನ ಬಿಡ್ತಾ ಇರಲಿಲ್ಲ. ಇವಾಗ ಓಕೆ, ರೋಡ್ ಫ್ರೀ ಆಗಿದೆ. ಇದೇ ಚೆಕ್ ಪೋಸ್ಟ್ ನಿಮ್ಗೆ ಕಾಣ್ತಾ ಇರುವಂಥದ್ದು. ಇಲ್ಲಿ ಕಾಣಿಸ್ತಿದೆಯಲ್ವ, ಇದೇ ಚೆಕ್ ಪೋಸ್ಟು. ಇದು ಸಂಪಾಜೆ ಗೇಟು. ಇನ್ನು ನೆಕ್ಸ್ಟು ಇದು ಕೊಡಗು ಬಿತ್ತು. ಇದು ನೆಕ್ಸ್ಟು ನಮಗೆ ಸಿಗುವಂಥದ್ದು ಮಡಿಕೇರಿ ಘಾಟಿ. ಆ ಘಾಟಿ ನಮಗೆ ತೋರಿಸ್ತೇನೆ. ವೆಲ್ಕಮ್ ಟು ಮಡಿಕೇರಿ, ಕುಶಾಲನಗರ, ಮಡಿಕೇರಿ, ಮೈಸೂರು, ಬ್ಯಾಂಗ್ಳೂರು ಹೈವೇ. ಇದು ಕೊಯ್ನಾಡು, ಇಲ್ಲಿಗೆ ಚಡವ್ ಅಂತ ಹೇಳ್ತಾರೆ, ಚಡವ್. ಸಣ್ಣದೊಂದು ಸಿಟಿ ಸಿಗುತ್ತೆ, ಕೊಯ್ನಾಡು ಅಂತೇಳಿ. ಕೊಯ್ನಾಡು ಆದಮೇಲೆ ನೆಕ್ಸ್ಟು ನಮಗೆ ಸಿಗುವಂಥದ್ದು ಮದೆನಾಡು, ಅದು ಜೋಡ್ಪಾಲ ಅಂತ ಹೇಳ್ತಾರೆ. ಅಲ್ಲೊಂದು ಸಣ್ಣದೊಂದು ಫಾಲ್ಸ್ ಇದೆ, ಟೂರಿಸ್ಟ್ ಸ್ಪಾಟ್ ಕೂಡ ಹೌದು ಜೋಡ್ಪಾಲ. ಒಂದು ಕಾಫಿನೂ ಚೆನ್ನಾಗಿರುತ್ತೆ. ಒಂದು ಪೆಟಿ ಶಾಪ್, ಒಂದು 4-5 ಪೆಟಿ ಶಾಪ್ ಇದೆ ಇಲ್ಲಿ. ಆ ಪೆಟಿ ಶಾಪಲ್ಲಿ ನನ್ನದೊಂದು ಫೇವ್ರೆಟ್ ಶಾಪ್ ಇದೆ, ಅದರಲ್ಲಿ ನಾನು ತೋರಿಸ್ತೀನಿ ಯಾವುದು ಅಂತೇಳಿ. ಅದು ನಾವು ಅಲ್ಲಿ ಹೋಗಿ ಒಂದು ಕಾಫಿ ಎಲ್ಲ ಕುಡಿಬೇಕು ಇವಾಗ. ಕೊಯ್ನಾಡು, ಇದೊಂದು ಸಣ್ಣ ಬ್ರಿಡ್ಜು. ನೀರಿನ ಪ್ರೆಷರ್ ಕೂಡ ಕಾಣ್ತಾ ಇಲ್ಲ ಬಂದ ಗೊತ್ತಿಲ್ಲ. ಕೊಡಗು ಅಂದರೆ ಎಷ್ಟೊಂದು ಸುಂದರ ಅಲ್ವಾ. ಆ ಕಡೆ ಈ ಕಡೆ ಮರಗಳು, ರೋಡು, ಮಂಜು, ಇದೆಲ್ಲ ನೋಡುವಾಗ ಇನ್ನೂ ಖುಷಿ ಆಗುತ್ತೆ. ತುಂಬ ಜನ ಒಂದು ರಿಲ್ಯಾಕ್ಸ್ ಮಾಡೋಕ್ಕೋಸ್ಕರ ಕೊಡಗಿಗೆ ಬರ್ತಾರೆ. ತುಂಬ ಜನ ಬ್ಯಾಂಗ್ಳೂರಿಂದಾಗಲಿ, ಮಂಗಳೂರಿಂದಾಗಲಿ, ಹಾಸನ ಎಲ್ಲ ಕಡೆಯಿಂದ ಬರ್ತಾರೆ. ಕೊಡಗು ಒಂದು ಟೂರಿಸ್ಟ್ ಪ್ಲೇಸು. ಸೊ ನಾವು ಮಡಿಕೇರಿ ಸಿಟಿಗೆ ಹೋಗಲ್ಲ, ಜೋಡ್ಪಾಲ ಅಂತೇಳಿ ಮಡಿಕೇರಿಯಿಂದ ಒಂದು 10 ಕಿಲೋಮೀಟರ್ ಬ್ಯಾಕು, ಅಲ್ಲಿ ತನಕ ಹೋಗಿ ಅಲ್ಲಿ ಒಂದು
ಕಾಫಿ ಎಲ್ಲ ಕೂತ್ಕೊಂಡು ಬರೋಣ ಅಂತೇಳಿ ಹೊರಡ್ತಾ ಇದ್ದೀವಿ. ನೋಡ್ಬೋದು ನೀವು ರೋಡು ಚೆನ್ನಾಗಿದೆ, ಮಡಿಕೇರಿ ರೋಡು ಚೆನ್ನಾಗಿದೆ. ಮಳೆ ಜೊತೆ ಹೋಗೋದಂದ್ರೆ ಮಜಾನೇ ಬೇರೆ, ಒಂದು ಚೆನ್ನಾಗಾಗುತ್ತೆ. ಸೊ ಯಾವುದೇ ವೆಹಿಕಲ್ಸ್ ಇಲ್ಲ, ಅಂದರೆ ಇವಾಗ ಮಳೆ ಅಲ್ವಾ, ಅಲ್ಲಿ ಲ್ಯಾಂಡ್ ಸ್ಲೈಡ್ ಅದೆಲ್ಲ ಆಗ್ತಿದೆ, ಹಾಗೆ ಸೊ ವೆಹಿಕಲ್ಸ್ ಎಲ್ಲ ಕಡಿಮೆ ಇದೆ. ಇವಾಗ ಒಂದು ಗಾಡಿ ಸಿಕ್ತು, ಒಂದು ಗಾಡಿ ನೋಡೋಣ ಇನ್ನು ಏನೆಲ್ಲ ಸಿಗುತ್ತಾ ಅಂತ. ಮುಂದುಗಡೆ ಕಾಮಾಗಿದೆ, ರೋಡು ನಿಶಬ್ದವಾಗಿದೆ, ಯಾವುದು ಇಲ್ಲದ ವೆಹಿಕಲ್. ಇಲ್ಲಿ ಟ್ರಾಫಿಕ್ ಜಾಸ್ತಿ ಇರುತ್ತೆ ಈ ರೋಡಲ್ಲಿ, ಟೂರಿಸ್ಟು ಇದೆಲ್ಲ ಜಾಸ್ತಿನೇ ಬರ್ತಾ ಇರ್ತಾರೆ. ಇವತ್ತಂತೂ ವೆಹಿಕಲ್ ಇಲ್ಲ, ಕಡಿಮೆ, ಆದರೂ ಕ್ಲೈಮೇಟ್ ಚೆನ್ನಾಗಿದೆ. ಮಡಿಕೇರಿ ಘಾಟ್ ಸ್ಟಾರ್ಟು, ಇಲ್ಲಿಂದ ಮಡಿಕೇರಿ ಘಾಟ್ ಸ್ಟಾರ್ಟ್ ಆಗುತ್ತೆ. ನೋಡ್ಬೋದು ಸ್ವಲ್ಪ ಫೋಗಲ್ಲಿದೆ ಇವಾಗ. ಇಲ್ಲಿಂದ ರಾತ್ರಿ ಆದರೆ ಇಲ್ಲಿ ಬರಲಿಕ್ಕೆ ಆಗಲಿಕ್ಕಿಲ್ಲ, ಯಾಕೆಂದರೆ ಫುಲ್ ಫೋಗಲ್ಲಿರುತ್ತೆ ರೋಡು, ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನೊಂದು 5 ಕಿಲೋಮೀಟರು ಮದನಾಡು, ಅಂದರೆ ಫಾಲ್ಸ್ನ ಹೇಳಿದಲ್ವ, ಅದೇ ಫಾಲ್ಸ್ ರೀಚ್ ಆಗಲಿಕ್ಕೆ 5 ಕಿಲೋಮೀಟರ್ಸ್ ಇದೆ. ಮೊದಲಲ್ಲಿ ಶಾಪಲ್ಲಿತ್ತು, ಆ ಶಾಪ್ ಇವಾಗ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ, ಯಾಕಂದರೆ ಇವಾಗ ಮಳೆ ಜಾಸ್ತಿ ಆಗಿದೆ, ಅಥವಾ ಅದಲ್ಲದೆ 2 to 3 years ಬ್ಯಾಕು ಅಲ್ಲೊಂದು ಇನ್ಸಿಡೆಂಟ್ ಕೂಡ ಆಗಿತ್ತು. ಹಾಗಾಗಿ ಆ ಶಾಪ್ ಇವಾಗ ಇದೆಯಾ ಇಲ್ವಾ ಅಂತಲೂ ಗೊತ್ತಿಲ್ಲ. ಸೊ ನೋಡೋಣ ಅಲ್ಲಿ ಇದೆಯಾ ಇಲ್ವಾ ಅಂತೇಳಿ. ಸ್ನೇಹಿತರೆ, ಮಡಿಕೇರಿ ಫೇಮಸ್ ಆಗಿರೋದು ಒಂದು ಕಾಫಿ ಎಸ್ಟೇಟು, ಆಮೇಲೆ ನಮ್ಮ ಮಡಿಕೇರಿಯಿಂದ ವಯನಾಡು ಹೋಗೋ ರೋಡಲ್ಲಿ ಕರ್ನಾಟಕನೇ ಆಗುತ್ತೆ ಅದು, ಅಲ್ಲಿ ಟೀ ಎಸ್ಟೇಟ್ ಇದೆ. ಆಮೇಲೆ ಕ್ಲೈಮೇಟ್ ಯಾವಾಗಲೂ ಚೆನ್ನಾಗಿರುತ್ತೆ, ಮರ ಗಿಡಗಳು, ನೇಚರ್ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ, ವೆರಿ ಬ್ಯೂಟಿಫುಲ್. ನಿಮಗೆ ಕಾಣ್ತಾ ಇರ್ಬೋದು, ಇದು ರಬ್ಬರ್ ಟ್ರೀ, ಇದು ರಬ್ಬರ್ ಮರ. ಇದರಿಂದ ನಮ್ಮ ಕಾರ್ ಟಯರು, ಬಸ್ಸು, ಲಾರಿ ಎಲ್ಲ ಥರದ ಟಯರ್ಗಳು ಈ ರಬ್ಬರ್ ಮರಗಳಿಂದ ಇದರಲ್ಲಿ ಒಂದು ಹಾಲು ಉತ್ಪಾದನೆ ಆಗುತ್ತೆ. ಆ ಹಾಲನ್ನು ಶೀಟ್ ಮಾಡಿ, ಶೀಟಿಂದ ಟಯರ್ ಅದನ್ನು ಉತ್ಪಾದನೆ ಮಾಡ್ತಾರೆ. ಅದು MRF ಆಗಲಿ, ಅಪೋಲೋ ಆಗಲಿ, ಮತ್ತು ಯಾವುದು ಈ ಥರ ಬೇರೆ ಕಂಪನಿಗಳು ಎಲ್ಲ ಇದಕ್ಕೆ ಇದರಿಂದ ಹೋಗುತ್ತೆ. ಇಲ್ಲಿ ಕಾಣ್ಬೋದು ನಿಮಗೆ ಮರ ಎಲ್ಲ. ಸ್ವಲ್ಪ ವರ್ಷಗಳ ಹಿಂದೆ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಮಾಡಿದ ಗಾಂಚಲಿ ಅನ್ನೋ ಒಂದು ಮ್ಯೂಸಿಕ್ ವಿಡಿಯೋನ, ಅದೃಷ್ಟನೋ ಏನೋ ಒಂದ್ ರೇಂಜಿಗೆ ಹೋಯ್ತು. ಓರಿಯನ್ ಮಾಲ್ ಶೋ ನಲ್ಲಿ ಮೀಟ್ ಆದೆ ಬಿಜ್ಜು ಮಾರ್ಟಿನ್ ಯೋನ. ಕನ್ಸ್ ಕಂಡೆ ಮಾಡ್ಕೊಳ್ಳಕ್ಕೆ ಸ್ಟುಡಿಯೋನ, ಅನ್ಕೊಂಡೆ ಮ್ಯೂಸಿಕ್ ನಲ್ಲೇ ದುಡಿಯೋಣ. ಡಿಸೈಡ್ ಮಾಡ್ದೆ ಅಲ್ಲೇ ಅವತ್ತೇನೆ, ಆದ್ರೆ ರ್ಯಾಪರ್ ಏನೇ ಆಗೋದ್ ಸುಮ್ನೆ ಇದ್ದೆ ದಾರಿಲ್ ನಡಿಯೋಣ ಅಂತ. ಒಂದಷ್ಟು ಜನ ಕೇಳಕ್ ಶುರು ಮಾಡಿದ್ರು ನನ್ನ ಹಾಡ, ಜೊತೆಯಾದ್ರು ಅಲ್ಲೊಬ್ರೋ ಕೂಡ. ಆಮೇಲೆ ಇಟ್ಟು K01 ನೂರಾರು ಕಾನ್ಸರ್ಟ್ಸ್, ಅಭಿಮಾನಿಗಳಿಗೆಲ್ಲ ಧನ್ಯವಾದ. ಮುಂಚೆ ಬರೀತಿದ್ದೆ ಹೃದಯದಿಂದ ಸಾಹಿತ್ಯನ. ಸೊ ಫೈನಲಿ ನಾವು ಅಬ್ಬಿಕೊಲ್ಲಿ ಫಾಲ್ಸ್, ನಾನು ಹೇಳಿದಲ್ವ ಜೋಡ್ಪಾಲ, ಆ ಸ್ಪಾಟ್ ರೀಚ್ ಆದ್ವಿ. ನೋಡಿ ಇಲ್ಲಿ ನಿಮಗೆ ಬೋರ್ಡಲ್ಲಿ ಕಾಣಿಸ್ತಾ ಇರ್ಬೋದು, ಅಬ್ಬಿಕೊಲ್ಲಿ ಫಾಲ್ಸ್. ಇಲ್ಲೇ ಮುಂದ್ಗಡೆ ಒಂದು ಫಾಲ್ಸ್ ಇದೆ, ಅದರ ಪಕ್ಕದಲ್ಲಿ ಒಂದು 4-5 ಪೆಟ್ಟಿ ಶಾಪ್ ಇದೆ. ಹೋಗೋಣ ಅಲ್ಲಿಗೆ. ಎಲ್ಲ ಬಂದಾಗಿದೆ, ಎಲ್ಲ ಮಣ್ಣು ಹೋಗಿದೆ, ಎಲ್ಲ ಒಂದು ಸೊ ಎಲ್ಲ ಕ್ಲೋಸ್ ಆಗಿದೆ, ಯಾವುದು ಕೂಡ ಓಪನ್ ಇಲ್ಲ. ಮಳೆ ಅಬ್ಬರ ಜಾಸ್ತಿ ಇರೋ ಕಾರಣ ಕ್ಲೋಸ್ ಆಗಿದೆ. ಇಲ್ಲಿ ಕಾಣಿಸ್ತಾ ಇರ್ಬೋದು, ನೀರು ನೋಡಿ, ನೀರು ಅಬ್ಬರ ಜಾಸ್ತಿನೇ ಇದೆ. ಎಲ್ಲ ಶಾಪೆಲ್ಲ ಬಂದ್ ಮಾಡಿದ್ದಾರೆ, ಇಲ್ಲಿ ಯಾವುದು ಕೂಡ ಓಪನ್ ಇಲ್ಲ, ಎಲ್ಲ ಕ್ಲೋಸ್ ಆಗಿದೆ.
ಇಲ್ಲದ್ರೆ ಇಲ್ಲಿ ತುಂಬ ವೆಹಿಕಲು ಆಮೇಲೆ ತುಂಬ ಜನಗಳೆಲ್ಲ ಇರ್ತಾಯಿದ್ರು. ಇವಾಗ ಎಲ್ಲ ಯಾರೂ ಇಲ್ಲ ಇಲ್ಲಿ. ನೋಡ್ಬೋದು ನಿಮಗೆ ಎಲ್ಲ ಅಂಗಡಿ ನಮ್ಮಲ್ಲಿ ಕಂಡಿದ್ದು ಬಂದು. ಎಷ್ಟು ಚಂದ ಅಲ್ವಾ ಕ್ಲೈಮೇಟು, ಆಮೇಲೆ ಸೀನರಿ. ಎಸ್, ಇದು ಅಪ್ಪಿಕೊಳ್ಳಿ ಫಾಲ್ಸ್, ಒಂದು ಟೂರಿಸ್ಟ್ ಸ್ಪಾಟ್ ಇದು. ಯಾವಾಗಾದ್ರೂ ಬಂದರೆ ಒಂದು ವಿಸಿಟ್ ಮಾಡಿ. ಈಗ ಕಾಣುತ್ತಲ್ಲ ಈ ಶಾಪು,